ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 5ನೇ ಅಧ್ಯಾಯ. ಸೂಚನೆ. ತೆರಳಿ ಸಾಧುಗಳೊಡನೆ ನಾನಾ ಥರದ ಮಹಿಮೆಗಳನ್ನು ತೋರುತ್ತಾ ವರಮಹಾರಾಜಾಖ್ಯ ಬಿರುದಂ ತಾಳಿದನು ಬಾಬಾ. ಹಿಂದಿನ ಅಧ್ಯಾಯದಲ್ಲಿ ಬಸನಗೌಡರು ಶಿವಾಧೀನರಾದ ಮೇಲೆ ಬಾಬಾನು ತಂದೆಯನ್ನು ಕೈಲಾಸದಿಂದ ಕರೆದುಕೊಂಡು ಬರುವೆನೆಂದು ಹಠವಿಡಿದಿರಲು ಒಬ್ಬ ಸಾಧುವು ಬಾಬಾನನ್ನು ಸಮಾಧಾನಪಡಿಸಲು ಹಿಂದೆ ಕರೆದುಕೊಂಡು ಹೋದನೆಂಬ ವಿಷಯವನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಚೆನ್ನಾಗಿ ಕೇಳಿರಿ. ಆ ಸಾಧುಗಳು ಬಾಬಾನನ್ನು ಕೋಟಿಲಿಂಗೇಶ್ವರ ಕ್ಷೇತ್ರದೆಡೆಗೆ ಕರೆದುಕೊಂಡು ಹೋದರು. ಅಲ್ಲಿ ಅನೇಕ ಜನ ಸಾಧುಗಳ ಗುಂಪು ಇತ್ತು. ಈ ಬಾಬಾನನ್ನು ಕಂಡು ಮತ್ತೊಬ್ಬ ಸಾಧುವು ಹಸ್ತರೇಖೆಗಳನ್ನು ಪರೀಕ್ಷಿಸಿ, ಈತನು ಸಂಸಾರಿಯಾದರೂ ಸಾಧು ಶಿಖಾಮಣಿಯೂ ಆಗುತ್ತಾನೆ, ಈ ಬಾಲನು ಜಗದೋದ್ಧಾರ ಮೂರ್ತಿಯಾಗುತ್ತಾನೆ ಎಂಬುದನ್ನು ಹೇಳಿ ಎಲ್ಲರೂ ಈ ಬಾಲಮೂರ್ತಿಗೆ ಬಾಬಾ ಮಹಾರಾಜರೆಂದು ಹೆಸರಿಟ್ಟು ಕರೆದರು. ಆ ಸಾಧುಗಳಿಂದ ಮಹಾರಾಜರೆಂಬ ಹೆಸರು ಪ್ರಾಪ್ತವಾಯಿತು. ಒಬ್ಬ ಸಾಧುವು ಬಾಬಾ ಮಹಾರಾಜರನ್ನು ಕುರಿತು ಇಂತೆಂದನು: ಮಗು, ನೀನು ಚಿಂತಿಸಬೇಡ. ಕೈಲಾಸಕ್ಕೆ ಹೋದ ನಿಮ್ಮ ತಂದೆಯ ಬಳಿಗೆ ನಾವು ಹೋಗತಕ್ಕವರೇ ಇದ್ದೇವೆ. ಹಿಂದೆ ಎಷ್ಟೋ ಜನ ಶಿವಶರಣರೂ ಹೋದರು, ಮುಂದೂ ಹೋಗುತ್ತಾರೆ. ನೀನು ತಂದೆಯ ಹಂಬಲವನ್ನು ಹಚ್ಚಿಕೊಳ್ಳಬೇಡ ಎಂದು ಹೇಳಿ ಇಂತೆಂದರು: ಜನನಿ ಜನಕರ ಚಿಂತೆಯನ್ನು ಬಿಡು, ಮನದಿ ಶಿವನಂ ಧ್ಯಾನ ಮಾಡೈ, ಜನರ ಕಲ್ಯಾಣಕ್ಕೆ ಬಂದಿಹ ಮೂರ್ತಿ ನೀನಹುದೈ. ಜನಕ ಮುನಿಶ್ರೀ ಯಜ್ಞವಲ್ಕ್ಯ, ಧನಗರಂದದಿ ಕೀರ್ತಿ ಗಳಿಸುವೆ, ನಿನಗೆ ಪರಮೇಶ್ವರನು ಬೆಂಬಲವಿರುವನೈ ಬಾಬಾ ಎಂದು ಹೇಳಿ ಸಮಾಧಾನಪಡಿಸಲು ಬಾಬಾ ಮಹಾರಾಜರು ಆ ಸಾಧುಗಳ ವಚನಗಳನ್ನು ಕೇಳಿ ಮಾತಾಪಿತೃಗಳ ಚಿಂತೆಯಿಂದ ಬಿಡುಗಡೆ ಹೊಂದಿ ಪ್ರಕಾಶಿಸಿದರು. ಮುಂದೆ ಸಾಧುಗಳ ಗುಂಪನ್ನಗಲದೆ ಅವರು ಹೋದಲ್ಲಿ ಹೋಗುವುದು, ಅವರ ಸದ್ವಾಕ್ಯಗಳನ್ನು ಕೇಳಿ ಆನಂದ ಪಡುವುದು, ಹೀಗೆ ಆ ಸಾಧುಗಳಂತೆ ಸಂಚಾರ ಮೂರ್ತಿಯಾದರೂ ಒಂದು ದಿವಸ ಆ ಸಾಧುಗಳು, ಬಾಬಾ, ನಿನಗೆ ಈ ಬಿಳಿ ಬಟ್ಟೆಗಳು ಚೆನ್ನಾಗಿ ತೋರುವುದಿಲ್ಲ, ನಮ್ಮಂತೆಯೇ ನೀನು ಕಾವಿ ಲಾಂಛನಧಾರಿಯಾಗು ಎಂದು ಹೇಳಿದರು. ಬಾಬಾ ಮಹಾರಾಜರು ಅವರ ಇಚ್ಛೆಯಂತೆ ಕಾಷಾಯಾಂಬರಧಾರಿಯಾಗಿ ಬಾಲಶಿವನಂತೆ ಶೋಭಿಸಿದರು. ಆಷಾಢ ಏಕಾದಶಿಯ ಸಮೀಪಿಸಿದ್ದರಿಂದ ಸಾಧುಗಳ ತಂಡವು ಪಂಡರಿ ಯಾತ್ರೆಗೆ ಹೊರಟಿತು. ಅವರನ್ನು ಹಿಂಬಾಲಿಸಿ ಬಾಬಾ ಮಹಾರಾಜರವರು ಹೊರಟರು. ಜಮಖಂಡಿ ಸಂಸ್ಥಾನದ ಹದ್ದಿನಲ್ಲಿ ಶ್ರೀರಾಮಚಂದ್ರನಿಂದ ಸ್ಥಾಪಿಸಲ್ಪಟ್ಟ ರಾಮತೀರ್ಥವೆಂಬ ಕ್ಷೇತ್ರವು ಪ್ರಸಿದ್ಧಿಯಾಗಿದೆ. ಅಲ್ಲಿ ಅನೇಕರು ಬಂದು ಆ ತೀರ್ಥದಲ್ಲಿ ಸ್ನಾನ ಮಾಡಿ ರೋಗ, ಭೂತ, ಪಿಶಾಚಿ ಮುಂತಾದ ಕಷ್ಟಗಳಿಂದ ಬಿಡುಗಡೆ ಹೊಂದಿ ಹೋಗುವ ಸಂಪ್ರದಾಯವಿದೆ. ಅಲ್ಲಿಗೆ ಸಾಧುಗಳ ತಂಡವು ಬಂದಿತು. ಅಥಣಿಯಲ್ಲಿ ಪೊಲೀಸು ಕೆಲಸ ಮಾಡುತ್ತಿದ್ದ ಸವದತ್ತಿ ಚೆನ್ನಪ್ಪ ಭುಜಂಗನವರ್ ಎಂಬಾತನಿಗೆ 4ರ ಚಳಿ ರೋಗವು ಬಾಧಿಸುತ್ತಿತ್ತು. ಈತನು 11 ಬಾರಿ ಪ್ರತಿ ಅಮಾವಾಸ್ಯೆಯ ದಿನ ರಾಮತೀರ್ಥದಲ್ಲಿ ಸ್ನಾನವನ್ನು ಮಾಡಿದ್ದರೂ ಆ ಚಳಿಯ ರೋಗವು ಹೋಗಿದ್ದಿಲ್ಲ. ಎಂದಿನಂತೆ ಆ ಅಮಾವಾಸ್ಯೆಯ ದಿವಸ ಸ್ನಾನಾರ್ಥಿಯಾಗಿ ಚೆನ್ನಪ್ಪನು ಹೊಂಡದ ಬಳಿಗೆ ಬಂದನು. ನಮ್ಮ ಬಾಬಾ ಮಹಾರಾಜರು ಹೊಂಡದಲ್ಲಿನ ತೀರ್ಥವನ್ನು ಚೆನ್ನಪ್ಪನ ಮೇಲೆ ಚಿಮ್ಮಿದರು. ಆಗ ಚೆನ್ನಪ್ಪನು ಸಿಟ್ಟಿಗೆದ್ದು, ಎಲ್ಲೋ ಮರಿಸಾದು, ಅಲ್ಲಲ್ಲಿ ತಿರುಪೆಯ ಕೋಳನ್ನು ತಿಂದು ಮೈ ಸೊಕ್ಕಿ ನನ್ನ ಮೇಲೆ ನೀರನ್ನು ಚಿಮ್ಮಿಯುವೆಯೋ, ನಿನ್ನ ಮೈ ಚರ್ಮವನ್ನು ಸುಲಿದೆನು, ನಾನು ಪೊಲೀಸನಿದ್ದೇನೆ ಎಂದು ಗದ್ದರಿಸಿದನು. ನಮ್ಮ ಬಾಬಾ ಮಹಾರಾಜರು, ನೀನು ಪೊಲೀಸನೆಂಬುವುದು ಬಲ್ಲೆ, ಇನ್ನೂ ಚಳಿಯ ರೋಗವನ್ನು ಎಷ್ಟು ದಿವಸ ಮೈಯಲ್ಲಿಟ್ಟುಕೊಳ್ಳಬೇಕೆಂದಿರುವೆ? ಇಂದಿಗೆ 3 ವರ್ಷವಾದರೂ ಆ ರೋಗವು ನಿನಗಿನ್ನೂ ಸಾಕಾಗಿಲ್ಲವೇ ಎಂದು ಮರ್ಮಭೇದಕವಾದ ಮಾತನಾಡಿ ಇಂತೆಂದರು: ತಿರಿದುಂಡರು ಹರಭಕ್ತರು ದರೆಯಂ ಪಾಲಿಸುವ ಶಕ್ತಿಯವರೊಳಗುಂಟೈ, ನರರೆಂಬಲ್ಲರು ಶರಣರ ವರಮಹಿಮಾ ಪ್ರತಿಭೆಯನ್ನು ಮೇನ್ ಸದ್ಗುಣಮಂ ಎಂದು ನುಡಿದು ಸಾಧುಗಳ ಗುಂಪಿನಲ್ಲಿ ಸೇರಿಕೊಂಡರು. ಚೆನ್ನಪ್ಪನಿಗೆ ಆ ದಿವಸ ಬರಬೇಕಾದ ಚಳಿಯ ರೋಗವು ಬರಲಿಲ್ಲ. ಆ ಬಾಲ ಸಾಧುವನ್ನು ಹುಡುಕುತ್ತಾ ಬಂದು ನಮಸ್ಕರಿಸಿ, ಮಹಾತ್ಮ,
ತಮ್ಮ ಕೈಯಿಂದ ತೀರ್ಥವು ನನ್ನ ದೇಹಕ್ಕೆ ಸೋಂಕಿದ ಕೂಡಲೇ ನನ್ನಂ ಬಾಧಿಸುತ್ತಿದ್ದ ಚಳಿ ರೋಗವು ನಿರ್ವತ್ತಿಯಾಯಿತು. ನಾನು ತಮ್ಮ ಮಹಿಮೆಯನ್ನರಿಯದೆ ದೂಷಿಸಿದೆನೋ ಕ್ಷಮಿಸಬೇಕು ಎಂದು ಬೇಡಿಕೊಂಡು ಆ ಸಾಧು ಮಂಡಳಿಗೆ ಯಥೇಷ್ಟ ಸಮಾರಾಧನೆಯನ್ನು ಮಾಡಿಸಿದನು. ಸಾಧುಗಳ ಗುಂಪು ಜಮಖಂಡಿಯಿಂದ ಪಂಢರಪುರಕ್ಕೆ ಸಾಗಿತು. ಅಲ್ಲಿ ಶ್ರೀ ಪಾಂಡುರಂಗನ ದರ್ಶನ, ಚಂದ್ರಭಾಗಾ ನದಿಯ ಸ್ನಾನ, ಅಲ್ಲಲ್ಲಿ ಭಜನೆಯ ಮೇಳದವರು ತಂಡವಾಗಿ ಕುಣಿದು ಮಾಡುತ್ತಿರುವ ಭಜನಾ, ಕೀರ್ತನ ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಕಂಡು ಬಾಬಾ ಮಹಾರಾಜರು ಹರ್ಷಿತರಾದರು. ಅಲ್ಲಿ 11 ದಿವಸವಿದ್ದು ಅಲ್ಲಿಂದ ಸಾಧುಗಳ ಗುಂಪು ಭಗವದ್ಗೀತೆಯನ್ನು ಮರಾಠಿ ಭಾಷೆಯಲ್ಲಿ ಬರೆದು ಜ್ಞಾನೇಶ್ವರಿ ಎಂಬ ನಾಮವನ್ನಿಟ್ಟು ಪ್ರಸಿದ್ಧಿ ಹೊಂದಿ ಜ್ಞಾನದೇವನು ಸಮಾಧಿ ಹೊಂದಿದ ಆಳಂದಿ ಎಂಬ ಗ್ರಾಮಕ್ಕೆ ಸಾಗಿ ಬಂದರು. ನಮ್ಮ ಬಾಬಾ ಮಹಾರಾಜರು ಆಳಂದಿಯಲ್ಲಿಯ ಜ್ಞಾನದೇವನ ಸಮಾಧಿಯನ್ನು ದರ್ಶನ ಮಾಡಿಕೊಂಡು ತುಂಬ ಹರ್ಷಿತರಾದರು. ಅಲ್ಲಿ ಶ್ರೀ ಜ್ಞಾನದೇವನ ಸಮಾಧಿಯ ದರ್ಶನದಿಂದ ಬಾಬಾ ಮಹಾರಾಜರಿಗೆ ಶಾಂತಿ, ಸಮಾಧಾನ ಮೊದಲಾದ ಕಲ್ಯಾಣ ಗುಣಗಳು ಹೊರಹೊಮ್ಮಿ ಅಲ್ಲಿಯೇ ನಿಶ್ಚಲತ್ವದಿಂದ ಸಮಾಧಿ ನಿಷ್ಠೆಯಲ್ಲಿರಬೇಕೆಂಬ ಗುಣವೂ ಹುಟ್ಟಿತು. ಆಗ ಆ ಸಾಧುಗಳ ಸಂಘ ಬೇಡವೆನಿಸಿತು. ಏಕಾಂತ ಸ್ಥಾನವು ಬೇಕೆನಿಸಿತು. ಏಕಾಂತ ಸ್ಥಾನವನ್ನು ಹುಡುಕಿಕೊಂಡರು. ಭಾವದಲ್ಲಿ ಶ್ರೀ ಜ್ಞಾನೇಶ್ವರ ಸಂತ ಮಹಾರಾಜರನ್ನು ಧ್ಯಾನಿಸತೊಡಗಿದರು. ಧ್ಯಾನವು ಮನಸ್ಸಿನ ಕಾರ್ಯವಾದರೂ ಮಹಾದೇವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧನವಾಗಿದೆ. ಧ್ಯಾನಕ್ಕೆ ಪ್ರತೀಕವು ಮುಖ್ಯ ಅವಶ್ಯಕವು. ಪ್ರತೀಕದ ಆಕಾರದಂತೆ ಭಾವವು ಪರಿಣಮಿಸುತ್ತದೆ. ಹಾಗೆ ಪರಿಣಮಿಸಿ ಆ ಪ್ರತೀಕವು ನವಚೇತನಯುಕ್ತವಾಗಿ ಧ್ಯಾನಾಸಕ್ತರ ಅಭಿಷ್ಟವನ್ನು ಪೂರ್ತಿಗೊಳಿಸುತ್ತದೆ. ಪ್ರತೀಕದಲ್ಲಿ ಪರಮಾತ್ಮನು ಪ್ರಕಟವಾಗುವುದು ಸಹಜ. ನಮ್ಮ ಬಾಬಾ ಮಹಾರಾಜರು ಶ್ರೀ ಜ್ಞಾನೇಶ್ವರ ಮೂರ್ತಿಯ ಛಾಯಾಚಿತ್ರ ಪ್ರತೀಕವನ್ನೇ ತಮ್ಮ ಮನಸ್ಸಿನಲ್ಲಿ ಧ್ಯಾನಿಸತೊಡಗಿದರು. ಹೀಗೆ ಕೆಲವು ದಿವಸಗಳು ಧ್ಯಾನಾಸಕ್ತರಾದ್ದರಿಂದ ಅವರ ಮನಸ್ಸಿನ ಚಂಚಲತ್ವ ಒಡಗಿತು. ಹಸಿವು ತ್ರಸಾದಿಗಳು ಹಿಮ್ಮೆಟ್ಟಿದವು. ದೇಹಾಧ್ಯಾಸವೂ ಸಹ ಮಾಯವಾಯಿತು. ಧ್ಯಾನ ಮಾಡುತ್ತಾ ಧ್ಯೇಯಾಕಾರವಾಗಿ ನೆಲೆ ನಿಂತರು. ಇತ್ತ ಸಾಧುಗಳ ತಂಡವು ಶ್ರೀ ಬಾಬಾ ಮಹಾರಾಜರನ್ನು ಕಾಣದೆ ಅಲ್ಲಲ್ಲಿ ಶೋಧಿಸಿ ಈ ಹುಡುಗನು ಎತ್ತ ಕಡೆ ಹೋದನೋ ಪತ್ತೆ ಹತ್ತಲಿಲ್ಲ ಎಂದು ತಿಳಿದು ಆ ಯಾತ್ರೆಯನ್ನು ಮುಗಿಸಿಕೊಂಡು ಹೋದರು. ಶ್ರೀ ಬಾಬಾ ಮಹಾರಾಜರ ಧ್ಯಾನ ನಿಷ್ಠೆಯು ಪ್ರಬಲವಾಗಿ ಬಾಹ್ಯಾಂತರವೆಂಬ ಭೇದ ಒಡಗಿತು. ತಾವೇ ತಾವಾಗಿ ಕೂತರು. ಧ್ಯಾತ್ರವಾದ ತಾನು ಧ್ಯಾನ ಸಾಧನೆಯಿಂದ ಧ್ಯೇಯಾಕಾರವಾಗುವುದು ನಿಜವಾದ ಸಂಗತಿ. ಧ್ಯೇಯ ವಸ್ತುವಿಲ್ಲದೆ ಧ್ಯಾನವು ಸ್ಥಿರಪಡುವುದಿಲ್ಲ. ಧ್ಯಾನವು ಸ್ಥಿರತೆ ಹೊಂದಿದ ಮೇಲೆ ಧ್ಯೇಯ ವಸ್ತುವು ತಾನೇ ಆಗಿ ನಿಶ್ಚಲವಾಗಿದ್ದರೂ ಆ ಧ್ಯೇಯ ವಸ್ತುವು ಪ್ರತಿಬಿಂಬದಂತೆ ಎದುರಿಗೆ ಪ್ರತ್ಯಕ್ಷವಾಗುವುದು ನಿಜ. ಆಗ ಧ್ಯಾತ್ರವಾದವನು ಧ್ಯೇಯ ವಸ್ತುವನ್ನು ಕುರಿತು ತನಗಾವಶ್ಯಕವಾದ ಫಲಗಳನ್ನು ಧ್ರುವ ಮಾರ್ಕಂಡೇಯರಂತೆ ಕೇಳಿಕೊಳ್ಳುತ್ತಾನೆ. ಧ್ರುವನು ತನಗೆ ಸ್ಥಿರತ್ವದ ಪದವಿಯನ್ನು ಶ್ರೀಮನ್ನಾರಾಯಣನ ಕುರಿತು ಕೇಳಿರುತ್ತಾನೆ. ಮಾರ್ಕಂಡೇಯನು ಚಿರಂಜೀವತ್ವ ಪದವಿಯನ್ನು ಮಹಾದೇವನಂ ಕುರಿತು ಕೇಳಿರುತ್ತಾನೆ. ಧ್ಯಾನಕ್ಕೆ ತನ್ನ ಅಭಿಷ್ಟ ಫಲವು ಕೈಗೂಡುವುದೇ ಪ್ರಯೋಜನವು. ಇಲ್ಲಿ ಶ್ರೀ ಬಾಬಾ ಮಹಾರಾಜರ ಧ್ಯಾನವು ಶ್ರೀ ಜ್ಞಾನೇಶ್ವರರ ಪ್ರತ್ಯಕ್ಷ ದರ್ಶನವಾಗಬೇಕೆಂಬ ಪ್ರಯೋಜನದಿಂದ ಕೂಡಿಕೊಂಡಿತ್ತು. ಬಾಬಾ ಮಹಾರಾಜರ ಧ್ಯಾನವು ಬಲಿತುದರಿಂದ ಶ್ರೀ ಜ್ಞಾನೇಶ್ವರರು ಸದೇಹಧಾರಿಗಳಾಗಿ ಮಹಾರಾಜರ ಸಮ್ಮುಖದಲ್ಲಿ ನಿಂತರು. ಶ್ರೀ ಬಾಬಾ ಮಹಾರಾಜರು ಮುಂಬದಿಯಲ್ಲಿ ನಿಂತ ತೇಜೋಮಯ ಮೂರ್ತಿಯಾದ ಶ್ರೀ ಜ್ಞಾನೇಶ್ವರರನ್ನು ಕಂಡು ಪಾದಾರವಿಂದಗಳಿಗೆ ನಮಸ್ಕರಿಸಿ ಇಂತೆಂದರು. ಭಗವದ್ಗೀತೆಯನ ಕೀಳರು ಬಗೆಯಿಂದ ಅರ್ಥಗಳನ್ನು ಬರೆದರು. ತಮ್ಮ ಭಗವದ್ಗೀತೆಯ ಭಾಷ್ಯವು ಜಗದೋದ್ಧಾರಕ್ಕೆ ಮುಖ್ಯ ಕಾರಣವಲ್ಲದೆ. ಹೇ ಮಹಾನುಭಾವನೆ, ತಮ್ಮ ದರ್ಶನಾಪೇಕ್ಷೆಯಿಂದ ನಾನು ಮಾಡಿದ ಧ್ಯಾನವು ಸಫಲವಾಯಿತು. ತಮ್ಮ ದರ್ಶನದಿಂದ ನಾನು ಧನ್ಯನಾದೆನು, ಕೃತಾರ್ಥನಾದೆನು ಎಂದು ನುತಿಸಿ ಮತ್ತೊಮ್ಮೆ ಆ ಜ್ಞಾನೇಶ್ವರರ ಪಾದಾರವಿಂದಗಳಿಗೆ ಪೊಡಮಟ್ಟರು. ಶ್ರೀ ಜ್ಞಾನೇಶ್ವರರು ಬಾಬಾ ಮಹಾರಾಜರ ಕುರಿತು ಇಂತೆಂದರು. ನಿನ್ನಯ ದರ್ಶನವೆನಗಂ ಮಾನ್ಯಂ ನಮ್ಮಿಬ್ಬರಲ್ಲಿ ಭೇದಮಂದಿಲ್ಲಂ ಚೆನ್ನಿಗ ನೀಂ ಜನರಿಗಿನ್ ಸುಖವಿತ್ತು ಪೊರೆಯುವಿ ನುಡಿ ಸತ್ಯಂ.
ಶ್ರೀ ಎಡವೀಶನೇ ನೀನಾಗಿ ಅವತಾರವನ್ನು ಗೈದು ಪೊಡವಿಯ ಜನಕಂ ಶ್ರೇಯ ಪಥಮಂ ತೋರಿಸಿ ಕಾಯಲ್ಕೆದಿರ್ಪೆ ಬಾಬಾ ನಾಮವ ತಾಳ್ದು. ಹೇ ಬಾಬಾ ಮಹಾರಾಜನೇ, ನೀನು ಶ್ರೀ ಅಡವೀಶನ ಅಂಶ ಸಂಜಾತನಾದ್ದರಿಂದ ಕೃತಕೃತ್ಯನೇ ಇರುವಿ. ನಿನ್ನ ದರ್ಶನದಿಂದ ಪಾಪಿಗಳು ಪವಿತ್ರರಾಗುತ್ತಾರೆ. ನಿನ್ನ ಸ್ಪರ್ಶನದಿಂದ ಅರ್ಥಾರ್ಥಿಗಳು ತೃಪ್ತರಾಗುತ್ತಾರೆ. ನಿನ್ನ ಸಂಭಾಷಣೆಯಿಂದ ಜಿಜ್ಞಾಸುಗಳು ಸರ್ವ ಸಂದೇಹಗಳಿಂದ ಬಿಡುಗಡೆ ಹೊಂದಿ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ. ನಿನ್ನ ಕರುಣದಿಂದ ಜನರು ಮುಕ್ತರಾಗುತ್ತಾರೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ನನ್ನ ನೆಚ್ಚಿನ ಮದ್ರಚಿತ ಅಮೃತಾನುಭವ ಎಂಬ ಈ ಗ್ರಂಥವನ್ನು ನಿನಗೆ ಕೊಡುತ್ತೇನೆ. ಇದನ್ನು ಪ್ರಸಾದ ಭಾವನೆಯಿಂದ ಪರಿಗ್ರಹಿಸು. ಲೋಕೋದ್ಧಾರ ಕಾರ್ಯದಲ್ಲಿ ತೊಡಗು. ನಿನ್ನ ವಾಣಿಯು ಪ್ರಸಾದವಾಣಿಯಾಗಲಿ, ನಿನ್ನ ವದನವು ವೈಕುಂಠವಾಗಲಿ ಎಂದು ಜ್ಞಾನೇಶ್ವರರು ನುಡಿದು ಮತ್ತೆ ಇಂತೆಂದರು. ನಿನ್ನ ನುಡಿಯ ವೇದ ಮಂತ್ರವು, ನಿನ್ನ ನಡೆಯದು ದೇವಯಾತ್ರೆಯು, ನಿನ್ನ ನಿಲ್ದಾಣದದುವೆ ದಿವ್ಯ ಸುಕ್ಷೇತ್ರ ಒಪ್ಪುವುದು. ನಿನ್ನ ನಂಬಿದ ಜನರು ಧನ್ಯರು. ನಿನ್ನ ಕೀರ್ತಿಯ ಸುಪ್ರಭೆಯ ಜಗವನ್ನೇ ಬೆಳಗುವುದೆನ್ನುತ್ತಾ ಆಶೀರ್ವಾದ ಮಾಡಿದರು. ಶ್ರೀ ಜ್ಞಾನೇಶ್ವರರು ಹೀಗೆ ಆಶೀರ್ವಾದವನ್ನು ಮಾಡಿ ಅದೃಶ್ಯರಾದರು. ಬಾಬಾ ಮಹಾರಾಜರು ಆ ಆಶೀರ್ವಚನಗಳನ್ನು ಕೇಳಿ ಅಮದಾನಂದ ತುಂದಿಲರಾದರು. ಶ್ರೀ ಜ್ಞಾನೇಶ್ವರರು ಆಶೀರ್ವಾದ ಪೂರ್ವಕವಾಗಿ ಅನುಗ್ರಹಿಸಿದ ಅಮೃತಾನುಭವ ಎಂಬ ಗ್ರಂಥವು ಮರಾಠಿ ಭಾಷೆಯಲ್ಲಿ ಹೆಸರಾಂತಿದೆ. ಅದು ಅದ್ವೈತ ಸಿದ್ಧಾಂತದಲ್ಲಿ ಮಿಗಿಲೆನಿಸಿದೆ ಮತ್ತು ಅಜಾತದವನ್ನು ಸಂಸ್ಥಾಪಿಸಿ ಮುಮುಕ್ಷುಗಳಿಗೆ ಅಮೃತಾನುಭವವನ್ನೇ ಉಂಟು ಮಾಡುತ್ತದೆ. ಮತ್ತು ಆ ಅಮೃತಾನುಭವ ಗ್ರಂಥವು ದಶೋಪನಿಷತ್ತಾರವಾದ್ದರಿಂದ ಪರಮ ಪ್ರಮಾಣ ಗ್ರಂಥವಾಗಿದೆ. ಓದುಗರನ್ನು ಅಮೃತ ಸಾಗರದಲ್ಲಿರಿಸುತ್ತದೆ. ಅಂತಹ ಪರಮ ಪವಿತ್ರವಾದ ಗ್ರಂಥವನ್ನು ಶ್ರೀ ಜ್ಞಾನೇಶ್ವರರು ಬಾಬಾ ಮಹಾರಾಜರಿಗೆ ಪ್ರತ್ಯಕ್ಷ ದರ್ಶನವಿತ್ತು ಅನುಗ್ರಹಿಸಿದರು. ಜ್ಞಾನೇಶ್ವರರು ಕೋನನ ಮುಖದಿಂದ ವೇದವನ್ನು ಓದಿಸಿದ ಜಾಣರು. ಇವರ ಇತಿಹಾಸವು ಭಕ್ತಿ ವಿಜಯ ನಾಮಕ ಗ್ರಂಥದಲ್ಲಿ ಪ್ರಸಿದ್ಧವಿದೆ. ಜಗದ್ಗುರು ಶ್ರೀ ಶಂಕರಾಚಾರ್ಯರಂತೆ ತಮ್ಮ 32ನೆಯ ವರ್ಷದಲ್ಲಿ ಭಗವದ್ಗೀತಾಭ್ಯಾಸ, ಅಮೃತಾನುಭವ ಮುಂತಾದ ಸದ್ಗ್ರಂಥಗಳನ್ನು ಲೋಕೋದ್ಧಾರಕ್ಕಾಗಿ ರಚಿಸಿ ಸಜೀವ ಸಮಾಧಿಯಾಗಿರುತ್ತಾರೆ. ಇವರ ಸಮಾಧಿಯು ಆಳಂದಿಯಲ್ಲಿ ಪರಮ ಪೂಜ್ಯನೀಯವಾಗಿದೆ. ಬಾಬಾ ಮಹಾರಾಜರು ಜ್ಞಾನೇಶ್ವರರ ಧ್ಯಾನ ನಿಷ್ಠೆಯಿಂದ ಜ್ಞಾನೇಶ್ವರರನ್ನು ಪ್ರತ್ಯಕ್ಷ ಮಾಡಿಕೊಂಡಿರುವುದರಿಂದ ಧ್ಯಾನವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನವಾದುದೆಂಬ ಅಂಶವನ್ನು ಓದುಗರು ಇಲ್ಲಿ ಗ್ರಹಿಸಬಹುದಾಗಿದೆ. ಧ್ಯಾನವು ಭಕ್ತಿಯಿಲ್ಲದೆ ಸ್ಥಿರಪಡುವುದಿಲ್ಲ. ಭಕ್ತಿಯು ಧ್ಯಾನಾಂಕುರಕ್ಕೆ ಬೀಜವಾಗಿದೆ. ಭಕ್ತಿಯ ಹಿರಿಮೆಯನ್ನು ಭಕ್ತನೇ ಬಲ್ಲ. ಭಕ್ತನಿಗೆ ಪರಮಾತ್ಮನು ವಶಗತನಾಗುವುದು ನಿಜ. ಪರಮೇಶ್ವರನು ಜಗತ್ತಿಗೆ ಶಂಕರನಾದರೂ ತನ್ನ ಭಕ್ತರಿಗೆ ಕಿಂಕರನಾಗಿರುತ್ತಾನೆ. ಇದಕ್ಕೆ ಈಶ್ವರನ ಬಾಣದ ಬಾಗಿಲನ್ನು ವಿಷ್ಣುವು ಬಲಿಚಕ್ರವರ್ತಿಯ ಬಾಗಿಲನ್ನು ಕಿಂಕರರಂತೆ ಕಾದಿರುವುದೇ ಸಾಕ್ಷಿ. ಶ್ರೀ ಬಾಬಾ ಮಹಾರಾಜರು ಜ್ಞಾನೇಶ್ವರರು ಅನುಗ್ರಹಿಸಿದ ಅಮೃತಾನುಭವವೆಂಬ ಉದ್ಗ್ರಂಥವನ್ನು ಅವಲೋಕನ ಮಾಡುತ್ತಾ ಆ ಆಳಂದಿಯಲ್ಲಿ ಕೆಲವು ದಿವಸಗಳಿದ್ದು ಅಲ್ಲಿಂದ ಏಕಾಂಗಿಯಾಗಿ ಹೊರಟು ನಾಸಿಕಕ್ಕೆ ಬಂದರು. ನಾಸಿಕವು ಪ್ರಸಿದ್ಧವಾದ ಪಂಚವಟಿ ಎಂಬ ಕ್ಷೇತ್ರ ಸ್ಥಾನವು. ಶ್ರೀ ಬಾಬಾ ಮಹಾರಾಜರು ಆ ಕ್ಷೇತ್ರಾಧಿಪತಿಯಾದ ತ್ರ್ಯಂಬಕೇಶ್ವರನನ್ನು ದರ್ಶನ ಮಾಡಿಕೊಂಡರು. ಮಹಾರಾಜರು ಆ ಮೂರ್ತಿಯನ್ನು ಕಂಡು ಹೀಗೆ ಯೋಚಿಸಿದರು. ತ್ರ್ಯಂಬಕನೆಂದರೆ 3 ಕಣ್ಣುಳ್ಳವನು ಎಂದು ಅರ್ಥವಾಗುತ್ತದೆ. ಅಂದರೆ 3 ಕಣ್ಣುಳ್ಳವನಾದ್ದರಿಂದ ನಂಬಿದ ಭಕ್ತರಿಗೆ ಸ್ವಸ್ವರೂಪ ಜ್ಞಾನವೆಂಬ ಕಣ್ಣನ್ನು ಅನುಗ್ರಹ ಮಾಡುವನು ಎಂದು ನಿಶ್ಚಯಿಸಿದರು. ತ್ರ್ಯಂಬಕಲಿಂಗವು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದಾಗಿದೆ. ತ್ರ್ಯಂಬಕೇಶ್ವರ ಲಿಂಗವನ್ನು ದರ್ಶನ ಮಾಡಿಕೊಂಡು ಬಾಬಾ ಮಹಾರಾಜರು ಹೀಗೆ ನುತಿಸಿದರು. ಬೇಡಿದವರ ಇಷ್ಟಾರ್ಥ ನೀಡಿ ಪೊರೆಯುವ ಮೂರ್ತಿ ರೂಢಿಯೊಳು ನಿನ್ನ ಸಮಪಲ್ವ ದೈವತ್ವ ನೋಡಲ್ಲಿನುಂಟೆ ಮುಕ್ಕನ್ನ.
ಎಲ್ಲರೊಳ ಹೊರಗಿದ್ದು ಎಲ್ಲವೂ ನೀನಾಗು, ಎಲ್ಲವನರಿಯ ತಿಹರ್ಜ್ಯೋತಿರ್ಲಿಂಗವೇ ಇಲ್ಲ ನಿನಗೆನೆಯು ಮುಕ್ಕನ್ನ. ತ್ರ್ಯಂಬಕೇಶ್ವರನಾಗು ತಂಬುಜಾಸ್ತ್ರನನ್ನುರಿದು ನಂಬಿದಿಳೆ ಜನರ ಪೊರೆಯಲ್ಕೆ, ನೀನಿಲ್ಲಿ ಬಿಂಬಿಸಿದ ಶಂಭೋನತನಪ್ಪೆ. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿ ನಮಸ್ಕರಿಸಿದರು. ಶ್ರೀ ಬಾಬಾ ಮಹಾರಾಜರು ಅಲ್ಲಿಂದ ಗೋದಾವರಿ ನದಿ ದಡಕೈದಿದರು. ಅಲ್ಲಿ ಅನೇಕ ಜನ ಸಾಧುಗಳು ಗುಂಪು ಗುಂಪಾಗಿ ಮಂಡಿಸಿದ್ದರು. ಆ ಸಮಯದಲ್ಲಿ ಅವರಲ್ಲಿ ವೈರಾಗ್ಯದ ವಿಷಯದ ಬಗ್ಗೆ ಚರ್ಚೆ ನಡೆದಿತ್ತು. ಅವರಲ್ಲೊಬ್ಬ ಸಾಧುವು, ಪ್ರಪಂಚದ ಜನರು ಆಶಾಪಾಶಕ್ಕೆ ಕಟ್ಟುಬಿದ್ದು ಮಾಯಾ ಮೋಹ ಪ್ರವಾಹ ಕೊರಕಿಲ್ಲನ ಸೆಳವಿಗೆ ಸಿಕ್ಕು ಕೊಚ್ಚಿ ಹೋಗುತ್ತಾ ನುಚ್ಚುನೂರಾಗುತ್ತಾರೆ. ನಾವು ಅಂತಹ ಸೆಳವಿಗೆ ಸಿಲುಕದವರಾಗಿರುತ್ತೇವೆ ಎಂದು ನುಡಿದನು. ಮತ್ತೊಬ್ಬ ಸಾಧುವು, ಆಶೆಯಲ್ಲಿ ಮುಮ್ಮೂರ್ತಿಗಳನ್ನು ಮುಲ್ಲೋಕವನ್ನು ನುಂಗುವ ಸಾಮರ್ಥ್ಯವಿದೆ. ಆಶಾಪಾಶಕ್ಕೆ ಸಿಲುಕಿದ ಮಾನವರೇ ಇಲ್ಲ. ಇಂತಹ ಆಶಾಪಾಶವನ್ನು ಹರಿದೊಗೆದು ಮಹೇಶನನ್ನು ಸ್ಮರಿಸುವ ಮಹೇಶ ಸ್ವರೂಪಿಗಳಾಗುವ ಯೋಗ್ಯತೆಯು ನಮ್ಮಲ್ಲಿರುವುದರಿಂದ ಸಾಧುಗಳ ಸಮಾನರಾರುಂಟು ಎಂದು ನುಡಿದನು. ಮಗದೊಬ್ಬ ಸಾಧುವು ಇಂತೆಂದನು, ವೈರಾಗ್ಯಶೀಲರಾದವರು ಇಹಪರ ಸುಖೋಪಭೋಗಗಳನ್ನು ತೃಣಪ್ರಾಯವಾಗಿ ಭಾವಿಸುತ್ತಾರೆ. ಅಂತಹ ವೈರಾಗ್ಯಶೀಲರಾಗಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಬಂದಿರುವ ನಮ್ಮಲ್ಲಿ ಆಶೆಯೆಂಬ ಪಿಶಾಚಿಯು ಕಾಲೂರಿತೆ ಎಂದು ನುಡಿದನು. ಮಗದೊಬ್ಬ ಸಾಧುವು ತೊಟ್ಟ ದೇಹವನ್ನು ಬಿಟ್ಟ ಬಟ್ಟೆಯನ್ನು ಭಾವಿಸಿ, ಈ ದೇಹವು ಬೂದಿಗೆ ಸಮಾನವೆಂದು ಭಾವಿಸಿ ಇದಕ್ಕೆ ಬೂದಿಯನ್ನು ಬಳಿದು ದೇಹಾಧ್ಯಾಸವನ್ನು ತೊರೆದು ಸ್ವರೂಪ ನಿಷ್ಠೆಯಲ್ಲಿ ಗರಿಷ್ಠರಾದ ನಮಗೆ ಇತರ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಆಶೆಯು ನಮ್ಮ ಪಡಿನೆಳಲನ್ನಾದರೂ ಸೋಂಕುವುದುಂಟೆ? ಅಂದರೆ ಎಲ್ಲರನ್ನೂ ನುಂಗುವ ಶಕ್ತಿಯುಳ್ಳ ಆಶೆಯನ್ನೇ ನಾವು ನುಂಗಿ ನೀರುಗುಡಿಯುತ್ತೇವೆ. ಇಂತಹ ಶಕ್ತಿ ಸಾಮರ್ಥ್ಯವು ಸಾಧುಗಳಲ್ಲದೆ ಮತ್ತಾರಲ್ಲುಂಟು ಎಂದು ನುಡಿದನು. ಮತ್ತೊಬ್ಬ ಸಾಧುವು, ಮೊದಲು ದೇಹದ ಮೇಲಿನ ಆಶೆಯೇ ನಮಗಿಲ್ಲವೆಂದ ಮೇಲೆ ಮತ್ತಾವುದರ ಮೇಲೆ ನಮಗೆ ಆಶೆ ಇದ್ದೀತು? ಸಮಸ್ತ ಆಶೆಗಳೆಲ್ಲವೂ ಗಾತ್ರ ಪುತ್ರ ಕಳತ್ರಾದಿಗಳ ಪೋಷಣೆಯಲ್ಲಿ ಕೊನೆಗಾಣಿಸುತ್ತವೆ. ನಾವು ಗಾತ್ರಪುತ್ರ ಕಳತ್ರಾದಿಗಳಲ್ಲಿ ನಿಜ ವೈರಾಗ್ಯವುಳ್ಳವರಾದ್ದರಿಂದ ನಮ್ಮಲ್ಲಿ ಆಶೆ ಎಂಬ ಕನಸು ಬೀಳುವುದಿಲ್ಲ ಎಂದು ನುಡಿದನು. ಮತ್ತೊಬ್ಬ ಸಾಧುವು, ನೂರಾರು ಮಾತುಗಳಾಡುವುದರಿಂದೇನು? ದೇಹದ ಮೇಲೆ ಮೋಹ, ಮರಣದ ಭಯ, ಈ ಎರಡಿದ್ದವರಿಗೆ ಮಾತ್ರ ಆಶೆ ಎಂಬ ಪಿಶಾಚಿಯು ಕಾಣುತ್ತದೆ. ಅವೆರಡರ ಪರವೇ ಇಲ್ಲದ ನಿಜವಿರತಿಯಲ್ಲಿ ರತಿಯುಳ್ಳ ನಮ್ಮ ಮೇಲೆ ಆಶೆಯ ಗಾಳಿಯು ಸೋಂಕಿತೆ ಎಂದು ನುಡಿದನು. ಶ್ರೀ ಬಾಬಾ ಮಹಾರಾಜರು ಆ ಸಾಧುಗಳ ವಚನಗಳನ್ನು ಆಲಿಸುತ್ತಾ ಮೌನವಾಗಿ ಕುಳಿತಿದ್ದರು. ಆ ಸಮಯದಲ್ಲಿ ಒಂದು ದೊಡ್ಡ ಘಟಸರ್ಪವು ಬೋರ್ಗರೆಯುತ್ತಾ ಆ ಸಾಧುಗಳ ತಂಡದೆಡೆಗೈದಿತು. ಅದನ್ನು ಕಂಡು ತಂಡವು ಭಯಗೊಂಡು ದೂರ ಸರಿದು ಹೋಯಿತು. ಶ್ರೀ ಬಾಬಾ ಮಹಾರಾಜರು ಮಾತ್ರ ಕುಳಿತ ಸ್ಥಳವನ್ನು ಬಿಡಲಿಲ್ಲ. ಆ ಸರ್ಪವು ಶ್ರೀ ಬಾಬಾ ಮಹಾರಾಜರ ಸಮೀಪಕ್ಕೆ ಬಂದು ತನ್ನ ಪನೆಯನ್ನೆತ್ತಿ ನೋಡಿ ಆಡಿ ಮುಂದೆ ಸರಿದು ಹೋಯಿತು. ಶ್ರೀ ಬಾಬಾ ಮಹಾರಾಜರವರ ನಿರ್ಭಯ ಸ್ಥಿತಿಯನ್ನು ಕಂಡು ಆ ಸಾಧುಗಳು ವಿಸ್ಮಯ ಹೊಂದಿದರು. ಮತ್ತು ಬಾಬಾ ಮಹಾರಾಜರನ್ನು ಕುರಿತು ಆ ಸಾಧುಗಳು ಇಂತೆಂದರು, ಹೇ ಬಾಲಮೂರ್ತಿಯೇ, ತಾವು ಯಾವ ಗ್ರಾಮದವರು? ನಾವು ನುಡಿಯಲ್ಲಿ ಮಾತ್ರ ವೈರಾಗ್ಯ, ನಿರಾಶಾ, ನಿರ್ಭಯದ ಮಾತುಗಳನ್ನು ತೋರಿಸಿದೆವು. ನೀನು ನಡೆಯಲ್ಲಿ ತೋರಿಸಿದೆ. ನೀನು ವಯಸ್ಸಿನಲ್ಲಿ ಕಿರಿಯನಾಗಿದ್ದರೂ ವೈರಾಗ್ಯದಲ್ಲಿ ಹಿರಿಯನಾಗಿದ್ದೀ. ನಾವು ಆ ಸರ್ಪವನ್ನು ಕಂಡು ದೂರ ಸರಿದು ಹೋದೆವು. ನೀನು ಮಾತ್ರ ನಿಶ್ಚಲನಾಗಿ ನಿರ್ಭೀತನಾಗಿ ಕುಳಿತ ಸ್ಥಳದಲ್ಲಿಯೇ ಕುಳಿತುಕೊಂಡಿದ್ದೀ ಎಂದು ಬಾಬಾ ಮಹಾರಾಜರನ್ನು ಕೊಂಡಾಡಿದರು. ಅದಕ್ಕೆ ಬಾಬಾ ಮಹಾರಾಜರು ಇಂತೆಂದರು, ಹೇ ಸಾಧುಗಳೇ, ತಾವು ಘಟಸರ್ಪಕ್ಕೆ ಹೆದರಿ ದೂರ ಸರಿದರೂ ನೀವು ತಿಳಿದುಕೊಂಡಿರುವ ಆತ್ಮ ಸ್ವರೂಪವು ದೂರ ಸರಿದು ಹೋಗುವುದಿಲ್ಲವಷ್ಟೇ. ನಾನು ಇಲ್ಲಿಯೇ ಧೈರ್ಯವಾಗಿ ಕುಳಿತುಕೊಂಡ ಮಾತ್ರಕ್ಕೆ ನಾನು ತಿಳಿದುಕೊಂಡಿರುವುದು ಆತ್ಮ ಸ್ವರೂಪವು ಮಾತ್ರ ಕುಳಿತುಕೊಂಡಿರುವುದಿಲ್ಲ. ಕುಳಿತುಕೊಳ್ಳುವುದು, ದೂರ ಸರಿದು ಹೋಗುವುದು, ಭೀತಿಯು, ನಿರ್ಭೀತಿಯು ಮುಂತಾಗಿ
ಇವೆಲ್ಲವೂ ದೇಹ ಕರಣಾದಿಗಳ ಧರ್ಮಗಳಾಗಿರುತ್ತವೆ, ಆತ್ಮನ ಧರ್ಮಗಳಲ್ಲ. ನಾನು ಘಟಸರ್ಪಕ್ಕೆ ಹೆದರದೆ ಕುಳಿತುಕೊಂಡ ಮಾತ್ರಕ್ಕೆ ನನ್ನಲ್ಲಿ ವೈರಾಗ್ಯವಿದೆ ಎಂದು ನೀವುಗಳು ಆ ಘಟಸರ್ಪಕ್ಕೆ ಹೆದರಿ ದೂರ ಹೋದುದರಿಂದ ನಿಮ್ಮಲ್ಲಿ ವೈರಾಗ್ಯವಿಲ್ಲವೆಂದು ತಿಳಿದುಕೊಳ್ಳಬಾರದು. ಸಚ್ಚಿದಾನಂದ ಸ್ವರೂಪನಾದ ಆತ್ಮನು ಜ್ಞಾನ ಮಾಡಿಕೊಳ್ಳುವುದೇ ವೈರಾಗ್ಯವು, ಅದುವೇ ಸರ್ವಸಂಗ ಪರಿತ್ಯಾಗವು. ವಿತ್ತಪುತ್ರ ಕಳತ್ರಾದಿಗಳನ್ನು ತ್ಯಜಿಸುವುದು ವೈರಾಗ್ಯವೆನಿಸುವುದಿಲ್ಲ. ಆ ವಿತ್ತಪುತ್ರ ಕಳತ್ರಾದಿಗಳನ್ನು ಆತ್ಮಸ್ವರೂಪವೆಂದು ತಿಳಿಯುವುದೇ ನಿಜ ವೈರಾಗ್ಯವೆನಿಸುವುದು. ಮತ್ತು ಸ್ವರೂಪನಿಷ್ಠೆಯಲ್ಲಿಯೇ ಅಖಂಡವಾದ ವಿರತಿಯು. ಸರ್ಪಕ್ಕೆ ಹೆದರಿದ ಮಾತ್ರ ನಿಮ್ಮಲ್ಲಿ ವೈರಾಗ್ಯವು ನುಡಿ ಮಾತ್ರವಾಯಿತೆಂದು ತಿಳಿಯಬೇಡಿರಿ. ನುಡಿ ಮಾತ್ರವಾಗಲಿ ನಡೆ ಮಾತ್ರವಾಗಲಿ ಈ ನಡೆ ನುಡಿಗಳು ವೈರಾಗ್ಯದ ಸ್ವರೂಪವಲ್ಲ ಎಂದು ಮತ್ತೆ ಇಂತೆಂದರು. ಹುಲಿಯನ್ನೇರುತ ಧೈರ್ಯದಿಂದ ಜನರೋಳ್ ಖ್ಯಾತಿ ಪ್ರಭಾವಗಳಂ ತಳೆಯಲ್ ಬಲ್ಲವನಾದೊಡೇನು. ಉರಿಯೋಳ್ ತಾನಿಂತು ಸಂತಾಪಮಂ ಗೆಲೆಯಲ್ ಬಲ್ಲವನಾದೊಡೇನು. ಜವದಿಂ ತನ್ನಾತ್ಮನಂ ಶ್ರದ್ಧೆಯಿಂ ತಿಳಿಯಲ್ ಬಾರದವಂಗೆ ಮೂರ್ಖನೆನುತಂ ಸಂಬೋಧಿಪರ್ ಜ್ಞಾನಿಗಳ್. ಇಲಿಯಂ ಕಾಣುತ್ತ ಭಯಮಂ ತಳೆಯುತ್ತವನಿರ್ದೊಡೇನು. ತನ್ನ ನಿಜಾತ್ಮಂ ತಳೆದಿಲ್ಲ ಭೀತಿಯನ್ನುತ ತಿಳಿದವನೇ ಪೂರ್ಣ ವಿರತಿಯುಳ್ಳ ಪುನೀತಂ ಎಂದು ನುಡಿದನು. ಮತ್ತು ಹೇ ಸಾಧುಗಳೇ, ಭಯ ನಿರ್ಭಯಾದಿಗಳೆಲ್ಲವೂ ಕಾಯಕರಣಗಳ ಧರ್ಮವೆಂದು ತಿಳಿಯಿರಿ. ಆತ್ಮನಿಗೆ ಕಾಯಕರಣಾದಿಗಳ ಧರ್ಮವಿಲ್ಲವೆಂದರಿಯಿರಿ. ಹೀಗೆ ತಿಳಿಯುವುದೇ ನಿಜ ವೈರಾಗ್ಯವು ಎಂದು ಸಮಸ್ತ ವೈರಾಗ್ಯ ಲಕ್ಷಣಗಳಿಗೆ ವಿಲಕ್ಷಣವಾದ ಸರ್ವೋತ್ತಮ ವೈರಾಗ್ಯದ ಸ್ವರೂಪವನ್ನು ತಿಳಿಸಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 5ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ್.